ಅಯ್ಯೋ ನೋಡಿ ಅಳ್ತಾವಳೆ ಗೈಸ್. ಎದೆಲ್ ಕಲ್ಲಿದ್ರಿಗೆ ಅವೆಲ್ಲ ಅಂಟೋದಿಲ್ಲ ಅಂತೀರಾ? ಯಾವ ಟೈಪ್ ಜಡೆ ಇದು? ಸಾವಿರಕಾಲ್ ಜಡೆ. ಎಲ್ಲಿ ಸಾವಿರ ಕಾಲೇ ಇಲ್ವಲ್ಲ ಮತ್ತೆ? ಓ ನನ್ ಬಾಮೈದ ಬಂದ ಓಕೆ. ಈಗ ಒಂದ್ ಸ್ವಲ್ಪ ದಪ್ಪ ಆಗ್ಬಿಟ್ಟವ್ರಂತೆ, ಅದಕ್ಕೆ ಎಕ್ಸರ್ಸೈಸ್ ಆಗ್ಲಿ ಅನ್ಬಿಟ್ಟು ಹಿಂಗ್ ಮಾಡ್ತಾವ್ರಂತೆ. ಮತ್ತೆ ಏನಕ್ಕೆ ತರಿಸ್ಕೊಂಡ್ರಿ? ಸೊ ಶುಗರ್ ಪೇಷಂಟ್ಗಳು ಯಾರೇ ಇದ್ರು ಗಾಯ ಆಗದೆ ಇರೋ ಥರ ನೋಡ್ಕೊಳ್ಳಿ. ಗಾಯ ಆದರೆ ಅದು ಬೇಗ ವಾಸಿ ಆಗಲ್ಲ. ಇದು ಓದಕ್ಕೆ ಬರಲ್ವಲ್ಲ ಗೈಸ್ ನಮಗೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಸಂಕ್ರಾಂತಿ ಹಬ್ಬ ಮುಗಿಸ್ಬಿಟ್ಟು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಮ್ಮ ಸಂಕ್ರಾಂತಿ ಹಬ್ಬ ಏನೋ ಮುಗೀತು ಪಾಪ. ಸಂಕ್ರಾಂತಿ ಹಬ್ಬದ ಫೀವರಿಗೆ ನಮ್ಮ ಪರ್ಣಿಗೆ ಪಾಪ ಜ್ವರ ಬಂದ್ಬಿಟ್ಟಿದೆ ಗೈಸ್. ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಅವಳನ್ನ ಸ್ವಲ್ಪ ರೆಡಿ ಮಾಡಿ ಎಲ್ಲ ದೇವಸ್ಥಾನದ ಹತ್ರ ಕರ್ಕೊಂಡೋಗಿದ್ರಾ. ಸೊ ಕರ್ಕೊಂಡೋಗಿದ್ದಕ್ಕೆ ಅವಳಿಗೇನೋ ಸ್ವಲ್ಪ ದೃಷ್ಟಿ ಥರ ಆಗ್ಬಿಟ್ಟು ಜ್ವರ ಬಂದ್ಬಿಟ್ಟೈತೆ. ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬಂದ್ಬಿಟ್ಟೈತೆ. ಸೊ ಹಂಗಾಗಿ ಡಾಕ್ಟ್ರು ಬಂದಿದ್ದರು, ಆಸ್ಪತ್ರೆ ಕರ್ಕೊಂಡೋಗಿ ಬಂದವ್ರೆ. ಸೊ ಪಾಪ ಅವಳ ಮುಖ ನೋಡೋಕ್ಕಾಗ್ತಾಯಿಲ್ಲ, ಒಂದೇ ದಿನಕ್ಕೆ ಇಳಿದೋಗ್ಬಿಟ್ಟೈತೆ. ಈ ನನ್ನ ಮಗನ ಇವಾಗ ವಾಕಿಂಗ್ಗೆ ಅಂತ ಕರ್ಕೊಂಬಂದೆ. ಇವ್ನು ನೋಡಿದ್ರೆ ನನ್ನೇ ಎಳ್ಕೊಂಡು ಹೋಯ್ತಾವನೆ. ಗುಡ್ಡ ನೋಡಿ, ಈಗ ಹೋಯ್ತಾನೆ. ಹೋಗ್ಬಿಟ್ಟು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನನ್ನ ಎಳ್ಕೊಂಡು ಹೋಗ್ಬಿಟ್ಟು ಸುಸು ಮಾಡಿಬಿಟ್ಟು ಮತ್ತೆ ವಾಪಸ್ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಬೆಳಗ್ಗೆ ಒಂದು ರೌಂಡು, ಮಧ್ಯಾಹ್ನ ಒಂದು ರೌಂಡು, ಸಂಜೆ ಒಂದು ರೌಂಡು. ನನ್ನ ಮಗಂಗೆ ದಿನ ಮೂರು ರೌಂಡ್ 4 ರೌಂಡ್ ಹೊಡಿಸ್ಬೇಕು ಗೈಸ್. ಇಲ್ಲ ಅಂದರೆ ಬೊಗಳಿ ನನ್ನ ಜೀವ ಹಿಂಡ ಹಾಕ್ಬಿಡ್ತಾನೆ. ಬಾ ನೋಡಿ ಹೆಂಗೆ ಹೋಯ್ತಾ ನೋಡಿ. ನಾನೇ ಓಡ್ತಾನೆ ಗುಡು ಅಂತ. ಅವಳು ಮೇಲ್ಗಡೆ ಅವಳೆ. ನಾನು ಇವನ್ನ ವಾಕಿಂಗ್ ಅಂತ ಕರ್ಕೊಂಬಂದೆ. ಸೊ ಮೇಲ್ಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ನಮ್ಮಮ್ಮವರು ಬೆಳಗ್ಗೆ ಎದ್ದು ಆಲ್ರೆಡಿ ಕೆಲ್ಸಕ್ಕೆ ಜಾಯ್ನ್ ಆಗವ್ರೆ. ಓಹೋ, ನಮ್ಮಮ್ಮ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತೈತಿ. ಯಾವ ಸಾಂಗ್ ಕೇಳ್ತಾಯಿದ್ದೀರಿ? ನೋಡಿ ಗೈಸ್, ಕಿವಿಗೆ ಈ ಕಡೆ ತಿರ್ಗಮ್ಮ, ಕಿವಿಗೆ ಬ್ಲೂಟೂತ್ ಹಾಕೊಂಬಿಟ್ಟು ಯಾವ ಸಾಂಗು? ರವಿಚಂದ್ರಂದು ಹೇಳಿ, ಸಾಂಗ್ ನೇಮ್ ಹೇಳಿ. ಯಾವುದು? ಕಾರ್ಯಿ ಸುಧಾಸಿ ಅದಾ? ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಅನ್ಕೊಂಡೇನೋ ಕೇಳ್ತಾವ್ರೆ. ಈಗ ಯಾವುದು? ಹಾಡಿ. ನಿನ್ನ ಪದಗಳೇ ಸಿಗುತ್ತಿಲ್ಲ. ಗೈಸ್, ನಮ್ಮಮ್ಮ ಒಳ್ಳೆ ಸಿಂಗರು. ಅವಾಗ ಸಕ್ಕದಾಗಿ ಆಡ್ತಿದ್ರು. ಇವಾಗ ಒಂಚೂರು ಗಂಟ್ಲು ಖರಾಬ್ ಆಗ್ಬಿಟ್ಟೈತೆ ನಮ್ಮಮ್ಮದು. ಪಣ್ಣಿಗೆ ಜ್ವರ ಬಂದ್ಬಿಟ್ಟವಲ್ಲಮ್ಮ ಪಾಪ. ಮತ್ತೆ ಅಂದರೆ ಅದೇ ಒಳಗಡೆ ಇರೋ ಜ್ವರ ಹೋಗಿ ಬಂದು ಮಾಡ್ತಾವೆ. ಅವಳ ಮಕನೇ ನೋಡೋಕ್ಕಾಗ್ತಾರೆ, ಇಳಿದೋಗ್ಬಿಟ್ಟೈತೆ. 2 ದಿನಕ್ಕೆ ಫುಲ್ ಸಣ್ಣ ಆಗ್ಬಿಟ್ಟವಳೆ. ನೀವು ಹೋಗ್ಲಿ ಅಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗಿದ್ದು ಬಂದಮೇಲೆ ಅವಳಿಗೆ ಇಳಿ ತೆಗಿಬೇಕು ತಾನೆ. ತೆಗೆದ್ರು ಅದು ಹೆಂಗೆ ಬತ್ತು? ಮತ್ತೆ ಬರ್ತಾ ಇರ್ತವೆ ಮಕ್ಕಳು ಅಂದಮೇಲೆ ಕಾಮನ್ ಅಂತ ಗೈಸ್. ಅವೆಲ್ಲ ಬಂದ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. ಅಂದರೂ ಅವಳ ಮಕ್ಕ ನೋಡೋಕ್ಕಾಗ್ತಲ್ಲ ನನಗೆ. ಅವಳು ನೋಡಿದ್ರೆ ಮೇಲ್ಗಡೆ ಅವಳ ಕರ್ಕೊಂಡೋಗಿ ತೋರಿಸ್ತೀನಿ. ಬನ್ನಿ, ಅವಳನ್ನ ತೋರಿಸ್ತೀನಿ ನಿಮಗೆ ಫಸ್ಟ್. ಎಲ್ಲಿ ಮೇಡಮ್ ಅವರು? ನೋಡಿ ಗೈಸ್, ಅವ್ರ ಅಮ್ಮನ ಮೇಲೆ ಮನಿಕೊಂಬಿಟ್ಟವಳೆ. ಪರ್ಣಿಯೇ ಅಯ್ಯೋ ನೋಡಿ ಅಳ್ತಾವಳೆ ಗೈಸ್. ಹತ್ಕೊಂಡೇನೆ ಇವಾಗ ಮನಿಕೊಂಡವಳೆ. ಜ್ವರ ಬಂದ್ಬಿಟ್ಟು ಪಾಪ ಫುಲ್ ಸಪ್ಪೆ. ಏನೇನಂದ್ರು ಡಾಕ್ಟ್ರು? ಏನಕ್ಕೆ ಜ್ವರ ಬಂದೈತಂತೆ? ಹಾಂ, ದೇವಸ್ಥಾನ ಕರ್ಕೊಂಡೋಗಿದ್ದಾಗ ಅವಳಿಗೆ ಎಳಿ ತೆಗಿಲಿಲ್ವ ನೀವು? ತೆಗ್ದಿದ್ರೆ ಹೆಂಗೆ ಬತ್ತು ಪಾಪ. ಪಣ್ಣಿ ಮನಿಕೊಬಿಟ್ಟವಳೆ ಗೈಸ್. ಏನೇನು ಕೊಟ್ಟರು ಡಾಕ್ಟ್ರು? ಸಿರಪ್ ಏನಾರು ಕೊಟ್ರ? ಓಹೋ ಗೈಸ್, ಇಲ್ಲಿ ನೋಡಿ, 4-5 ಸಿರಪ್ ಕೊಟ್ಟವ್ರೆ ಗೈಸ್. ಯಾವ್ದು ಯಾವ್ಯಾವ ಸಿರಪ್? ಯಾವಾಗ? ಇದು ಜ್ವರಕ್ಕಾ? ನೋಡಿ ಗೈಸ್, ಮಕ್ಳಿಗೆ ಯಾವ್ದಾದ್ರು ಜ್ವರ ಬಂದರೆ ಪ್ಯಾರಾಸಿಟಮಲ್, ಪೇಡಿಯಾಟ್ರಿಕ್, ಓರಲ್ ಸಸ್ಪೆನ್ಷನ್, IP ಅಂತೆ. ಹೌದಾ? ಹಾಂ, 2+ ಹಾಂ, ಓಕೆ. ಸೊ ಗೈಸ್, 2 years ಕಂಪ್ಲೀಟ್ ಆಗಿದ್ರೆ ಇದು, 2 years ಬಿಲೋ ಇದ್ದರೆ 120 mg ಕೊಡ್ತಾರೆ. ಇದು 250 mg. ಓಕೆ. ಸೊ ಇದು 2+ ಇದ್ದರೆ 250 mg ಅಂತೆ. 2- ಇದ್ದರೆ 150 mg ಕೊಡ್ತಾರಂತೆ. ಇದು ಜ್ವರಕ್ಕೆ. ಇದು ಕಫ. ಇದು ಕಫಕ್ಕಂತೆ. 3 days ಹಾಕಬೇಕು. ಅಮಾಕ್ಸಿಲಿನ್ ಆ್ಯಂಡ್ ಪೊಟ್ಯಾಷಿಯಮ್ ಕ್ಲೋಲ್ ಅಂತ ಏನೋ ಐತೆ ಗೈಸ್. ಇದು
ಓದೋಕ್ಕೆ ಬರಲ್ವಲ್ಲ ಗೈಸ್ ನಮಗೆ. ಫಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಫಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಗೈಸ್. ಇಲ್ಲೇನೋ ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ತಂದು ಕೊಟ್ಕಿಟ್ಬಿಟ್ಟಿರಿ. ಇದೆಂತಕ್ಕೆ ಇದು? ಇದೆರಡು ಕೆಮ್ಮು ಮತ್ತು ಶೀತ. ಇದು ಎರಡು ಕೆಮ್ಮು ಮತ್ತು ಶೀತಕ್ಕಂತೆ ಗೈಸ್. ಪಾಪ ಅವಳಿಗೆ ಫುಲ್ ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಮಾಡಿಬಿಟ್ಟಿದ್ರಲ್ಲ, ಅದಕ್ಕೆ ಕಣ್ಣು ದೃಷ್ಟಿ ಆಗ್ಬಿಟ್ಟೈತಿ ಅನಿಸುತ್ತೆ. ತಂದು ಇಳಿ ಎಲ್ಲ ತೆಗ್ದವ್ರೆ, ಬಟ್ ಸ್ಟಿಲ್ ಪಾಪ ಅವಳಿಗೆ ನೋಡಿ ಹೆಂಗೆ ಮನಿಕಬಿಟ್ಟವಳೆ. ಮಕನೇ ಇಳ್ದೋಗೈತೆ ಗೈಸ್. ಕಷ್ಟ ಇದೆ. ಎಂತ ಮಾಡೋದು. ಇದ್ರ ಮಧ್ಯದಲ್ಲಿ ನಮ್ಮ ಅಪ್ಪಾಜಿ ಏನೋ ನಿನ್ನೆ ಗದ್ದೆಗೆ ಹೋಗಿದ್ರಂತೆ, ಅಲ್ಲಿಂದ ಬರ್ತಾ ಅವರು ಬಿದ್ದು ಬಂದವ್ರೆ. ಸೊ ಸಂಕ್ರಾಂತಿಗೆ ಎಲ್ಲ ಬ್ಯಾಡ್ ನ್ಯೂಸ್, ಫುಲ್ ಬ್ಯಾಡ್ ನ್ಯೂಸ್. ಏನು ಮಾಡೋದು ಹಿಂಗೆ ಆಗ್ಬಿಟ್ರೆ. ನಮ್ಮ ಅಪ್ಪಾಜಿಗೂ ಕಾಲೆಲ್ಲ ಏಟಾಗ್ಬಿಟ್ಟೈತೆ ಗೈಸ್. ಕಾಲೆಲ್ಲ ಏಟಾಗಿ ಸ್ವಲ್ಪ ಅವ್ರಿಗೂ ಬೈಕಿಂದ ರೋಡಲ್ಲಿ ಬತ್ತಿದ್ರಂತೆ. ಸೊ ಅದು ಸ್ವಲ್ಪ ಹಿಂಗೆ ಹಂಸ್ತರ ಇತ್ತಂತೆ. ಅಂದರೆ ಒಂದು ಗಾಡಿ ಇತ್ತು, ಒಂದು ಗಾಡೀಲಿ ನಿಲ್ಲಿಸಿದ್ರು. ಅದು ಬಂದ್ಬಿಟ್ಟು ಸ್ವಲ್ಪ ಗೇರ್ ಬಾಕ್ಸ್ ಏನೋ ಪ್ರಾಬ್ಲಮ್ ಇತ್ತು. ಆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದೆ, ಅದನ್ನು ರಿಪೇರಿಗೆ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಗದ್ದೆ ಹತ್ರ ಹೋಗಿದ್ರಂತೆ. ಅದಾದಮೇಲೆ ಅಲ್ಲಿಂದ ನಡ್ಕೊಂಬರ್ಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪರ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ಬರ್ತಾಯಿದ್ರು. ಬಟ್ ಅವ್ರ ಕೈಲಿ ಹಾಕ್ಸ್ಕೊಂಬರುವಾಗ ಹಂಸಿತ್ತು ಅಂತ ಅಂದ್ಬಿಟ್ಟು ಹಿಂಗೆ ಹತ್ಸವ್ರೆ. ಅದು ಗಾಡಿ ಹಿಂಗೆ ಸೈಡಿಗೆ ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟು ಅವ್ರಿಗೊಂಚೂರು ಕಾಲು ಏಟಾಗ್ಬಿಟ್ಟಿದೆ. ಸೊ ಅವ್ರು ಬಂದಮೇಲೆ ಇಫ್ ಪಾಸಿಬಲ್ ನಾನು ತೋರಿಸ್ತೀನಿ. ಅವ್ರು ಅದೆಲ್ಲ ತೋರ್ಸೋಕೆ ಬಿಡಲ್ಲ, ಬೈತಾರೆ ನನಗೆ, ಇವೆಲ್ಲ ನೆನಪು ತೋರಿಸ್ತಿದ್ಯಾ ಅಂತ. ಬಟ್ ನಾನು ಶೇರ್ ಮಾಡ್ಕೊಳ್ಳೇಬೇಕಲ್ಲ ನಿಮ್ಮ ಹತ್ರ. ಸೊ ಅದೆಲ್ಲ ಬಂದು ನಾನು ತೋರಿಸ್ತೀನಿ. ಅವ್ರಿಗೂ ಸ್ವಲ್ಪ ಏಟಾಗಿದೆ, ನಡೆಯೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಕುಣ್ತಾವ್ರೆ. ಅಂದರೆ ನಮ್ಮ ಡ್ಯಾಡಿಗೆ ಮೊದಲು ಶುಗರ್ ಇದೆ ಗೈಸ್. ಸೊ ಶುಗರ್ ಇರೋದ್ರಿಂದ ಗಾಯ ಆದರೆ ಕಷ್ಟ. ಅಂದರೆ ಇದು ಸ್ವಲ್ಪ ಬೇಗ ವಾಸಿ ಆಗೋದು ಡಿಲೇ ಆಗುತ್ತೆ. ಸೊ ಶುಗರ್ ಪೇಷಂಟ್ಗಳು ಯಾರೇ ಇದ್ರೂ ಗಾಯ ಆಗದೆ ಇರೋ ಥರ ನೋಡ್ಕೊಳ್ಳಿ. ಗಾಯ ಆದರೆ ಅದು ಬೇಗ ವಾಸಿ ಆಗೋಲ್ಲ. ನಮ್ಮ ಪರ್ಣಿ ಇವಾಗ ಮಲ್ಕೊಂಬಿಟ್ಟವಳೆ. ಅವಳು ಎದ್ಮೇಲೆ ನಾನು ನಿಮಗೆ ಅವಳ ಜೊತೆ ಮಾತಾಡಿಸಿ ಎಲ್ಲ ತೋರಿಸ್ತೀನಿ. ಆ್ಯಂಡ್ ದೊಡ್ಡವರಾಗಿ ನಮಗೇನೆ ಸ್ವಲ್ಪ ಜ್ವರ ಗಿರ ಬಂದರೆ ಏನೋ ಸುಸ್ತು ಗಿಸ್ತು ಆದರೆ ನಮ್ಗೆ ತಡ್ಕೊಳಕ್ಕೆ ಆಗಲ್ಲ. ಪಾಪ ಆ ಪುಟ್ಟ ಮಗು ಇನ್ನೇನಂತ ತಡ್ಕೊಳತ್ತಲ್ವ. ಸೊ ಅದಕ್ಕೆ ಅವಳು ಮಲ್ಕೊಂಬಿಟ್ಟವಳೆ. ಅವಳು ಎದ್ಮೇಲೆ ನಿಮಗೆ ಮಾತಾಡಿಸ್ತೀನಿ. ಅವಳು ಫುಲ್ ಸಣ್ಣಾಗ್ಬಿಟ್ಟವಳೆ ಗೈಸ್, ಒಂದು ರೌಂಡ್ ಫುಲ್ ಸಣ್ಣಾಗ್ಬಿಟ್ಟವಳೆ. ಸೊ ಮತ್ತೆ ಅವಳನ್ನ ಪಿಕಪ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಅರೌಂಡ್ 12 ಎಷ್ಟಾಗಿದೆ? 11:30 ಆಗಿಬಿಟ್ಟಿದೆ. ಸೊ ಇವಾಗ ನಾನು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ಬಂದುಬಿಡ್ತೀನಿ. ಸ್ನಾನಗಿನ ಮಾಡ್ಕೊಂಡು ಬರೋಷ್ಟೊಳಗೆ ಅವಳು ನಿದ್ದೆ ಮಾಡಿ ಎದ್ದಿರ್ತಾಳೆ. ಸೊ ಎದ್ಮೇಲೆ ನಾನು ನಿಮಗೆ ಅವಳ ಜೊತೆ ಮಾತಾಡಿಸ್ತೀನಿ. ಸೊ ಗೈಸ್ ಅಂತೂ ಇಂಥ ಸ್ನಾನ ಮಾಡ್ಕೊಂಡು ಬಂದೈತೆ. ಇದ್ಯಾಕತ್ಗೆ ಗೈಸ್ ನೋಡಿ, ಮನೆ ವರ್ಷ ಮಿಷಿನ್ ತರಿಸ್ಕೊಬಿಟ್ಟು ನೆಲ ವರ್ಷ ತಗೋತಾರೆ. ಯಾಕತ್ಗೆ? ಹಾಂ ಮತ್ತೆ ಏನಕ್ಕೆ ತರಿಸ್ಕೊಂಡ್ರಿ? ಹಾಂ ಹಾಂ ಗೈಸ್ ಅದನ್ನು ಒಂದು 30,000 ಕೊಟ್ಬಿಟ್ಟು ಆ ಮಿಷಿನ್ ತಂದ್ಬಿಟ್ಟು ಅದನ್ನು ಎಮರ್ಜೆನ್ಸಿ ಪರ್ಪಸ್ಸಿಗೆ ಏನ್ಬಿಟ್ಟು ತಂದವ್ರಂತೆ. ಇವಾಗ ನೋಡಿ ಆ್ಯಸ್ ಯೂಶುವಲ್ ನಾರ್ಮಲಾಗಿ ಮನೆ ವರ್ಷ ಥರನೇ ಒರೆಸ್ತಾವ್ರೆ. ಏನು 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 ಹಾಂ ಈಗ ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟವ್ರಂತೆ, ಅದಕ್ಕೆ ಎಕ್ಸಸೈಸ್ ಆಗಲಿ ಅಂದ್ಬಿಟ್ಟು ಹಿಂಗೆ ಮಾಡ್ತಾವ್ರಂತೆ. ಬಟ್ ಪರವಾಗಿಲ್ಲ ಅದಕ್ಕೆ ಏನೋ ನಿಮ್ಗಿನ್ನ ಅದೇ ಚೆನ್ನಾಗಿ ಒರೆಸ್ತಿತ್ತು ಅನ್ಸುತ್ತೆ. ಸೊ ಗೈಸ್ ಇವಳಿನ್ನ ಎದ್ದೇ ಇಲ್ಲ ಗೈಸ್. ಪಾಪ ಮಲ್ಕೊಂಬಿಟ್ಟವಳೆ ಪರ್ಣಮ್ಮ ಮಲ್ಕೊಂಬಿಟ್ಟವಳೆ. ಜ್ವರ ಬಂದ್ಬಿಟ್ರೆ ಅವಳ ಮುಖನೇ ನೋಡೋಕ್ಕಾಗಲ್ಲ. ಸೊ ಅವಳು ಎದ್ದೊಳ್ಳಿ ಗೈಸ್, ಅವಳು ಎದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅವಳು ಪಾಪ ಅಂದರು ಅದಕ್ಕೆ ನಿಮ್ಗೆ ಹಿಂಗೆ ಆಗಬಾರ್ದಿತ್ತು. ಮಿಷಿನ್ ತರಿಸ್ಬಿಟ್ಟು ಮನೆ ಒರೆಸೋ ಕೆಲಸ ಬಂದೈತಲ್ಲ ಗಜ್ದು. ಹಾಂ ಅದೇನೋ ನಿಜ ಒಟ್ಟಿನಲ್ಲಿ ಗೈಸ್. ಈ ಹೆಂಗಸರುಗಳ್ಗೆ ಹಂಗೆ ಅಲ್ವಾ, ಅವ್ರಿಗೆ ಎಷ್ಟೇ ಕ್ಲೀನ್ ಮಾಡಿದ್ರು. ಬಂದೆ. ಯಾಕೆ ನಮ್ಮ ಅಪ್ಪಾಜಿ ಕೂಗ್ತಾವ್ರಲ್ಲ, ಬಂದೆ ರೀ ಗೈಸ್. ನಮ್ಮ ಅಪ್ಪಾಜಿ ಯಾರೋ ಕೂಗ್ತಾವ್ರೆ. ಎಲ್ಲಿದ್ದೀರಿ ಅಪ್ಪಾಜಿ? ನಮ್ಮ ಅಪ್ಪಾಜಿ ಕೂಗ್ಬಿಟ್ಟೆಲ್ಲ ಹೋಯ್ತಾವ್ರೆ. ಗೈಸ್ ಇರಿ ಹೋಗೋಣ. ಏನಿಗೀನಿ ತಂದವ್ರೆ. ಏನಕ್ಕೆ ಅಪ್ಪಾಜಿ ಏನಾಯ್ತು? ಏನಾಗಿದೆ ಅನ್ಸುತ್ತೆ ಗೈಸ್. ಏನಾಗಿದೆ? ಹಾಂ ಯಾಕೆ ಏನಾಯ್ತು? ಲೈಟ್ ಹಾಕಕ್ಕ. ಸೊ ಗೈಸ್ ಲೈಟ್ ಹಾಕಕ್ಕೆ ಬಂದವ್ರೆ. ಅಲ್ಲೇನೋ ಇದ್ರದ್ದು ಯಾವುದು ಸ್ವಿಚ್ ಲೈಟು ಏನೋ ಹೋಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ. ಸೊ ಅದನ್ನು ಚೇಂಜ್ ಮಾಡೋಕ್ಕೆ ಬಂದವ್ರೆ. ಸೊ ಅದಕ್ಕೆ ಬೆಂಡ್ಗಳು ಬೇಕಂತ ಕೇಳ್ಕೊಂಡು ಇಸ್ಕೊಂಬರ್ತೀನಿ. ಅಮ್ಮ ಇದು ಚೀಲಿದ್ದು ಬೆಂಡ್ಗಳು ಅಂತ ಹೇಳಮ್ಮ. ಎಲ್ಲೇಳಿ ಎಲ್ಲಿ ಮಡಗಿದ್ದಾವು? ಫುಲ್ ಟಾಪಲ್ಲಿ. ಹಾಂ ಇಲ್ಲಿ ಫಸ್ಟ್ ಫ್ಲೋರಲ್ಲಿ. ಹಾಂ
ಗೈಸ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಐತೆ ನಮ್ಮದು. ಸೊ ಅದ್ರ ಮೇಲ್ಗಡೆ ಚೀಲ ಹಾಕಿದ್ದು. ಸೊ ಅದ್ರ ಮೇಲ್ಗಡೆ ಐತೆ, ಅದನ್ನೀಗ ಎತ್ಕೊಂಡು ಹೋಗ್ಬೇಕು. ಬನ್ನಿ. ಅಂತೂ ಇಂತೂ ನಮ್ಮ ಅತ್ತಿಗೆ ಪಾಪ ಮನೆ ವರ್ಷಾಯಿತು. ಈ ಚೀಲನ ತಗೊಂಡೋಗ್ಬಿಟ್ಟು ಅವರು ಕೊಡೋಣ ತಳಿ. ಹ್ಞೂ ಯೂಟ್ಯೂಬರ್. ಸೊ ಗೈಸ್ ನೋಡಿ, ಇವರೇ ನಮ್ಮ ಸಂದೀಪಣ್ಣ. ನಮ್ಮ ಮನೆಗೆಲ್ಲ ಎಲೆಕ್ಟ್ರಿಕಲ್ ಕೆಲಸ ಇವರೇ ಮಾಡಿದ್ದು. ಎಲೆಕ್ಟ್ರಿಕಲ್ ಫುಲ್ ಇವರೇ ಮಾಡಿದ್ದು. ಏನು ಬೇಕು, ಎಲ್ಲಿ ಯಾವ ಬಲ್ಪ್ ಹೋಗೈತೆ ಅಂತ ನಮ್ಮ ಅಪ್ಪಾಜಿ ನೋಡಿ ಕಾಲು ಏಟ್ ಮಾಡ್ಕೊಂಡವ್ರೆ. ಈ ಕಾಲು ಗೈಸ್ ಲೆಫ್ಟ್ ಕಾಲು ಏಟ್ ಮಾಡ್ಕೊಂಬಿಟ್ಟವ್ರೆ. ಏತಿ ಪ್ಯಾಂಟ ಅಪ್ಪಾಜಿ ಪ್ಯಾಂಟ್ ಏನು ಕಾಲು ಏಟ್ ಮಾಡ್ಕೊಂಡಿದ್ದೀರಲ್ಲ ನೋಡಿ ಗೈಸ್, ಯಾವ ಮಟ್ಟಿಗೆ ಏಟ್ ಮಾಡ್ಕೊಂಡವ್ರು ನೋಡಿ. ನೋಡಿ ಇಷ್ಟು ಏಟ್ ಆಗೈತೆ ಅಂದ್ರೆ ನಮ್ಮ ಅಪ್ಪಾಜಿ ಮಾಮೂಲಿ ಏಟು ಅಂತವ್ರೆ. ನಿಮಗೆ ನೋವೇ ಐಕಿಲ್ವಾ? ಎದೆಲ್ಲಿ ಕಲ್ಲಿದ್ರಿಗೆ ಅವೆಲ್ಲ ಅಂಟೋದಿಲ್ಲ ಅಂತೀರಾ? ಪಾಪ ಗೈಸ್ ನೆನ್ನೆ ಹೋಗ್ಬಿಟ್ಟು ಬಿದ್ದುಬಿಟ್ಟವ್ರೆ ಬೈಕಲ್ಲಿ, ಕಾಲೇಟ್ ಹಾಕ್ಬಿಟ್ಟೈತಿ. ಸೊ ಈಗ ಇದ್ರದ್ದು ಲೈಟ್ ಫಿಕ್ಸ್ ಮಾಡಿಸ್ತಾರೆ. ಲೈಟ್ ಫಿಕ್ಸ್ ಮಾಡಿಬಿಟ್ಟು ಊಟ ಮಾಡ್ಬೇಕು. ಹೊಟ್ಟೆ ಹಸ್ತೈತಿ, ಇನ್ನೂ ಊಟ ಮಾಡಿಲ್ಲ. ಈಗ ಸ್ನಾನ ಮಾಡೋದಲ್ಲ ಮತ್ತೆ ಹೊಟ್ಟೆ ಹಸ್ತೈತಿ. ಏನು ಬೇಕು? ಯಾವ ವೈರಾ? ಸಣ್ಣ ವೈರ್ ಕೇಳ್ತೀನಿ ಗೈಸ್. ಒಂದು ವಯರ್ ಬೇಕು, ವಯರ್ ಸಿಗ್ತಲ್ಲ ಅಲ್ಲಿ ಲೈಟ್ ಹಾಕ್ಸೋಕ್ಕೆ. ಗೈಸ್ ಫೈನಲಿ ನಮ್ಮತ್ತಿಗೆ ಹುಡ್ಕಿದ್ರು ನೀಲಿ ಕಲರ್ ವಯರ್. ಎಸ್ ಲೆಟ್ಸ್ ಗೋ. ಇದನ್ನು ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಡೋಣ ಗೈಸ್. ಲೈಟ್ ಹಾಕಕ್ಕೆ ಬೇಕಲ್ವಾ? ಸೊ ಐಟಮ್ಸ್ ಇಲ್ಲ ಅಂತಂದರೆ ಭಾರಿ ಕಷ್ಟ ಆಗುತ್ತಲ್ವ. ಎಲ್ಲ ಐಟಮ್ಸು ಮನೇಲೇ ಇದ್ದರೆ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಮನೇಲಿ ಎಲ್ಲ ಮಡಗ್ತಾರೆ. ಓ ನಮ್ಮಮ್ಮ ಕಿವಿಗೆ ಹಾಕೊಂಡು ಇನ್ನೂ ಆಡೋದು ಬಿಟ್ಟೆ ಇಲ್ಲ ಗೈಸ್, ಆಡತ್ಲೇ ಐತಿ. 2.5 ಇದು ಸಾಕು ಆಯ್ತದೆ ಅದೇ ಗೈಸ್. ಅಲ್ಲೊಂದು ಲೈಟ್ ಫಿಕ್ಸಿಂಗ್ ಇತ್ತಲ್ಲ ಅದ್ರದ್ದು, ಮತ್ತು ಇನ್ನೊಂದು ಅಲ್ಲಿ ಕೆಳಗಡೆ ನಮ್ಮ ಅಮ್ಮವರು ಡೈಲಿ ಮನೆ ಒರೆಸೋದು, ಬಾಗಿಲು ತೊಳೆಯೋದೆಲ್ಲ ಮಾಡ್ತಾಯಿರ್ತಾರಲ್ಲ. ಸೊ ಅದಕ್ಕೆ ಒಂದು ಪೈಪ್ ಕನೆಕ್ಷನ್ ಕೊಡಿಸ್ಬೇಕಿತ್ತು. ಸೊ ಅದನ್ನ ಹಂಗೆ ಒಟ್ಟಿಗೆ ಮಾಡಿಸ್ತಾಯಿದ್ದೀವಿ. ಈಗ ಅದ್ರ ಜೊತೆಗೆ ಇಲ್ಲೊಂದು ಯಾವ್ದಾದ್ರು ಪೈಪ್ ಮಿಕ್ಕಿದೆಯಾ ತಗೊಂಬ ಅಂತಂದರು. ಸೊ ಇಲ್ಲಿ ಪೈಪ್ ಇಲ್ಲ, ಇಲ್ಲಿ ಪೈಪ್ ಇಲ್ಲ. ಸಿಕ್ಕಿದ್ರೆ ಸಿಕ್ಕಿದೆ ಅಂತ ಹೇಳ್ಬೇಕು, ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತ ಹೇಳ್ಬೇಕು. ಸಿಕ್ಕಿರೋದನ್ನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಗೋದು ಸಿಗಲ್ಲ ಅಲ್ವಾ? ಬಾಲ ಏನು ಡೈಲಾಗು. ಡೋಂಟ್ ಟ್ರಬಲ್ ದ ಟ್ರಬಲ್, ಇಫ್ ಯು ಟ್ರಬಲ್ ದ ಟ್ರಬಲ್, ಟ್ರಬಲ್ಸ್ ಯು. ಹಂಗೆ ಸಿಗ್ತಲ್ಲ ಗಣಪಜಿ? ಇಲ್ಲ ಅಲ್ಲವೇ ಟೆರೆಸ್ ಮೇಲಾ? ಹ್ಞೂ ನೋಡ್ತೀವಿ. ಟೆರೆಸ್ ಮೇಲೂ ಬಂದೆ, ಟೆರೆಸಲ್ಲೂ ಪೈಪ್ ಇಲ್ಲ. ಸೊ ಈಗೊಂದು ಜಾಯಿಂಟ್ ಪೈಪ್ ತರಬೇಕಾಗುತ್ತೆ ಮೋಸ್ಟ್ಲಿ. ಸೊ ಹೋಗಿ ತರಬೇಕು ಅಂತಂದರೆ ಹೋಗಿ ಕೇಳ್ಕೊಂಡು ತರಬೇಕು. ಇವಾಗ ಬಂದು ಹೋಗಿ ತಾಂಬರೋಣ. ಇಲ್ಲ ತಾತ, ಅಲ್ಲಿ ಟೆರೆಸ್ ಮೇಲೆ ಯಾವುದಿಲ್ಲ. ಬಾ, ನಮ್ಮ ತಾತನ ಬಂದೈತಿ ನೋಡಿ ಗೈಸ್ ಪಾಪ ನನ್ನ ಜೊತೆಗೆ. ಒಬ್ಬನೇ ಓಡಾಡ್ತಾವನಿ ಅಂತಂದು. ಇಲ್ಲಿ ಗೈಸ್ ಇಲ್ಲೊಂದು ವಾಲ್ ಇತ್ತಾ? ಈ ವಾಲ್ ಇತ್ತು. ಈ ವಾಲಿಂದ ಕೆಳಗಡೆವರೆಗೂ ಇಲ್ಲೆಲ್ಲ ತೊಳೆಯೋಕ್ಕೆ ಪೈಪ್ ಸಾಲ್ತಿರಲಿಲ್ಲ. ಅದಕ್ಕೆ ಏನು ಮಾಡ್ತಾವ್ರೆ ಅಂದರೆ ಇವಾಗ ಅದ್ರದ್ದು ಪೈಪ್ಗೆ ಜಾಯಿಂಟ್ ಮಾಡಿ. ಸೊ ಈಗ ವಾಲ್ ಏನು ಬಂದಿದೆಯಲ್ಲ, ಅಲ್ಲಿಂದ ಹಿಂಗೆ ಬರುತ್ತೆ. ಹಿಂಗೆ ಬಂದು ಇಲ್ಲಿವರೆಗೂ ಕೊಡಿಸ್ತೀವಿ. ಸೊ ದಟ್ ಇಲ್ಲೆಲ್ಲ ಇವರು ನೀರು ಹಾಕ್ಕೊಂಡು ತೊಳೆಯೋಕ್ಕೆ, ಇಲ್ಲೆಲ್ಲ ತೊಳೆಯೋಕ್ಕೆ ಬೇಕಾಗುತ್ತೆ. ಏನಮ್ಮ ಫುಲ್ ಪೈಪ್ ಹಾಕಿಸ್ಕೊಬಿಡ್ತಾಯಿದ್ರಿ ಫುಲ್ ಈಸಿಯಾಗಲಿ ಅಂತ ಕೆಲಸ ಮಾಡೋಕ್ಕೆ? ಹಾಂ ಫುಲ್ಲು. ಓ ನನ್ನ ಬಾಮೈದ ಬಂದ. ಓಕೆ ಗೈಸ್, ಇವನು ನಮ್ಮ ಅಮ್ಮವರ ತಮ್ಮನ ಅಂದರೆ ಚಿಕ್ಕಮ್ಮನ ಮಗನ ಮಗ ನನ್ನ ಬಾಮೈದ. ಸೊ ಇದಕ್ಕೆ ಇವಾಗ ಅದು 4 ಅಡಿ ಪೈಪು ಸಾಲ್ತಲ್ಲ ಅಂತ ಅಂದ್ಬಿಟ್ಟು ಪೈಪ್ ಹುಡ್ಕಾಡಿದ್ದು ಇಷ್ಟೊತ್ತು. ಸೊ ಸಿಗ್ತಾಯಿಲ್ಲ. ಹಾಯ್, ಹಲೋ, ಹೌ ಆರ್ ಯು ಬಂದ್ಬಿಟ್ಟು ನೆಗ್ತೈತೆ ಗೈಸ್. ಐ ಹಾಯ್, ಹೌ ಆರ್ ಯು? ನಮ್ಮ ಮನೆ ಪಕ್ಕದಲ್ಲೆಲ್ಲ ಹಿಂಗಿದೆ, ಹಸು ಕರು ಎಲ್ಲ ಇದ್ದಾವೆ ಗೈಸ್. ನಮ್ಮ ಮನೆ ಪಕ್ಕದಲ್ಲಿ ಹಾಲು ಕೊಡೋದು ಮನೆಗೆಲ್ಲ. ಸೊ ಇದು ಕ್ಯೂಟಿ ನೋಡಿ. ಹಾಯ್ ಕ್ಯೂಟಿ, ಹಲೋ. ಏನೋ ನುಂಗ್ತೈತೆ ಗೈಸ್, ಅದು ಗುಳುಕ್ ಅಂತ ಏನೋ ನುಂಗ್ತೈತೆ. ಅದೊಂದು ಪೈಪು, ಇದೊಂದು ಬಲ್ಪು, 2 ಹಾಕಿದ್ರೆ ಇವತ್ತಿನ ಕೆಲಸ ಒಂಚೂರು ಕಂಪ್ಲೀಟ್ ಆಗುತ್ತೆ. ಹಿಂಗಿದೆ ಲೈಟ್. ಈ ಲೈಟು. ಓ ನಮ್ಮ ಅಪ್ಪಾಜಿಗೆ ಹೋಗ್ತಾರೆ ರೀ ಗೈಸ್. ಸೊ ಗೈಸ್ ಫೈನಲಿ ಇದು ಫಿಟ್ಟಿಂಗ್ ಆಯಿತು ನೋಡಿ. ಇಲ್ಲಿಂದ ಬಂದು ಇಲ್ಲಿಗೆ ತಂದು ಕೂರಿಸಿದ್ದೀವಿ. ಸೊ ಇಲ್ಲಿಗೆ ಬೇಕು ಅಂತಂದರೆ ಪೈಪ್ನ ಇಲ್ಲಿಗೆ ಹಾಕ್ಕೊಂಡು ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊಬೋದು. ಸೋಪು ನೋಡೋ ಬಂದಾಗ ಗೊತ್ತಾಯ್ತೇನಿರಲ್ವ? ಇವ್ ನೋಡಿ ಗೈಸ್, ಇವ್ ನೋಡಿ ಚಿನ್ನಿ ನೋಡ್ಬಿಟ್ಟು ಬಡ್ಕಂತಾವನೆ. ಏಯ್
ಗುಂಡಾ ಲವರು ಚಿನ್ನು ಬಾ ಚಿನ್ನು ಇವಳು ನೋಡ್ಬಿಟ್ಟು ಬರ್ಕೊತಾವ ಗೈಸ್ ಹಂಗೆ ಆಯ್ತು ಸುಮ್ಮನಿರು ನಾನು ಅಂದ್ಕೊಂಡೆ ಗೈಸ್ ನಾನು ಎಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತಂದರೆ ನಾನು ಅಂದ್ಕೊಂಡಿದ್ದು ಈ ಲೈಟು ಅಂತ ನೋಡಿದ್ರಲ್ಲಿ ಕತೆಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಯಾಕೆ ಅಂತಂದರೆ ಲೈಟ್ ಹಾಕ್ತಾ ಇರೋದು ನಾವು ಇಲ್ಲಿಗೆ ಹಾಕಿಸ್ತಾ ಇದ್ದೀವಿ. ನಾನು ಇದು ಕೆಳಗಡೆದು ಅಂದ್ಕೊಂಬಿಟ್ಟಿದ್ದೆ, ಬಟ್ ಕೆಳಗಡೆದಲ್ಲ, ಮೇಲೆಗಡೆದು. ಲೈಟ್ ಹಾಕಿದ್ರೆ ಇಷ್ಟು ಅಗ್ಲಕ್ಕೆಲ್ಲ ಇಲ್ಲಿಗೆಲ್ಲ ಬೆಳಕು ಬರ್ತವೆ, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಲೈಟ್ ಹಾಕಿಸ್ತಾ ಇದ್ದೀವಿ. ಸೊ ಗೈಸ್ ಸಕ್ಸಸ್ಫುಲಿ ಲೈಟ್ ಹಾಕಾಯಿತು, ವೈರ್ ಹಾಕಾಯಿತು, ಕನೆಕ್ಷನ್ ಕೊಟ್ಟಾಯಿತು. ಈಗ ಸ್ವಿಚ್ ಆನ್ ಮಾಡಿ ನೋಡೋ ಟೈಮ್. ಸೊ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬರುತ್ತಾ ಇಲ್ವಾ ನೋಡೋಣ ಬನ್ನಿ. ಸೊ ಈಗ ಸ್ವಿಚ್ ಆನ್ ಮಾಡೋಕೆ ಹೋಗವ್ರೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬಂತು. ಬಂತು ನೋಡಿ, ಇಲ್ಲಿ ಇದ್ಯಾಕೆ ಕುಣಿತೈತಿ ಹಿಂಗೆ ಪಣಕ ಅಂತ. ಸೊ ಈಗ ಇದು ಮುಗೀತು, ಆ ಕೆಲಸನ ಮುಗೀತು. ಇಲ್ಲಿಂದ ಎಲ್ಲರನ್ನೂ ಕರ್ಕೊಂಡು ಅಜ್ಜಿ ಮನೆಗೆ ಹೋಗ್ಬೇಕು. ಅಜ್ಜಿ ಅಲ್ಲಿ ಏನಿರೋದು ಅಜ್ಜಿ ಮನೇಲಿ? ಅದು ಏನಕ್ಕೆ ಅಂತ, ಏನು ಸ್ಪೆಷಲ್? ವರ್ಷದ ತಿಥಿ. ಎಷ್ಟನೇ ವರ್ಷದ್ದಿದ್ದು ತಾತಂದು? ಗೈಸ್ ನಮ್ಮ ತಾತನ 7ನೇ ವರ್ಷದ ತಿಥಿ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಬನ್ನಿ. ಸೊ ಬನ್ನಿ ಗೈಸ್, ಮನೆಯವರೆಲ್ಲ ರೆಡಿಯಾಗಿರ್ತಾರೆ, ಅವ್ರನ್ನ ಕರ್ಕೊಂಡು ತಾತವ್ರ ಮನೆಗೆ ಹೋಗೋಣ. ನಮ್ಮ ಅದಕ್ಕೆ ನಮ್ಮ ಅಮ್ಮವ್ರಿಗೆ ಜಡೆ ಆಗ್ತವೆ. ಅಯ್ಯೋ ಬಂಗಾರಮ್ಮ, ಓನ್ ಮನೆ ನಿಂಗೆ ಹುಷಾರಿಲ್ಲ ನಿಂಗೆ ಗೈಸ್ ನೋಡಿ ಎದ್ದವಳೆ. ಫೈನಲಿ ಮಲಗಿದ್ದು ಮೇಡಮ್ ಅವರೇ ಎದ್ದವ್ರೆ ನೋಡಿ ಗೈಸ್. ಹುಷಾರಿಲ್ಲ ಅಂದ್ರು ಏನು ಎನರ್ಜಿ ಇವಳಿಗೆ. ಪಪ್ಪಿ ಕೊಡು ಮನೆ, ಪಪ್ಪನ ಪಪ್ಪಿ ಕೊಡು. ಯಾಕೆ ಹುಷಾರಿಲ್ಲ ನಿಂಗೆ ಪಣ್ಣಿ? ಯಾಕೆ ಹುಷಾರಿಲ್ಲ ನಿಂಗೆ? ಇಲ್ಲಿ ಮಾತಾಡಿಲ್ಲಿ, ನಾನು ಮಾತಾಡ್ತಿದ್ದೀನಿ ತಾನೆ, ಫೋನ್ ಮಾಡ್ಕೊ. ಯಾಕೆ ಹುಷಾರಿಲ್ಲ ನಿಂಗೆ? ಯಾಕೆ ಕೆಮ್ಮಾಗಿದ್ದು? ಜಿಜ್ಜಿ ಏನದು? ಹಂಗಂದ್ರೇನು? ಅದು ಕಿವಿಗೆ ಹಾಕೊಳ್ಳೋದು ನನಗೂ ಗೊತ್ತು ಗೈಸ್. ಬ್ಲೂಟೂತ್ ತೋರಿಸ್ಬಿಟ್ಟು ಕಿವಿಗೆ ಹಾಕೊಳ್ಳೋದು ಅಂತ ತೋರಿಸು. ಯಾಕೆ ಹುಷಾರಿಲ್ಲ ನಿಂಗೆ? ಯಾಕೆ ಹುಷಾರಿಲ್ಲ ಹೇಳು. ಇಲ್ಲಿ ನೋಡು, ಇಲ್ಲಿ ಮಾತಾಡು. ಏನಕ್ಕೆ ಹುಷಾರಿರ್ಲಿಲ್ಲ? ಇಲ್ಲಿ ನೋಡು ಪರ್ಣಿ, ಏನಕ್ಕೆ ಹುಷಾರಿರ್ಲಿಲ್ಲ? ಓನಕ್ಕೆ ಹುಷಾರಿಲ್ಲ ನಿಂಗೆ? ಅವಳು ಫುಲ್ಲು ಮೊಬೈಲ್ ಬ್ಯುಸಿ ಇಲ್ಲ ಅವಳು ಗೈಸ್. ಮೊಬೈಲ್ ಯೂಸ್ ಮಾಡ್ತಾವಳೆ. ಇಲ್ಲಿ ನಮ್ಮ ಅದಕ್ಕೆ ನಮ್ಮ ಅಮ್ಮಂಗೆ ಜಡೆ ಹಾಕ್ತಾವ್ರೆ. ಯಾವ ಟೈಪ್ ಜಡೆ ಇದು? ಸಾವಿರಕಾಲ್ ಜಡೆ. ಇಲ್ಲಿ 1000 ಕಾಲೇ ಇಲ್ವಲ್ಲ ಮತ್ತೆ. 1000 ಕಾಲ್ ಜಡೆ ಅಂತ ನೋಡಿ ಗೈಸ್. ಇಬ್ಬರು ಇರೋದು, ಇವ್ರು 2.5 ಅಡಿ, ಇವ್ರು 3 ಅಡಿ. ಇವರಿಗೆ 1000 ಕಾಲ್ ಜಡೆ ಅಂತ ಹೆಸರು. ಜಡೆ ಬೇಕಂತೆ. ಇದೊಂಚೂರು ಎತ್ಕೊಂಡ್ಬಿಡ್ತಾ ಅದು ಟೈಟ್ ಮಾಡಿ ಅದ. ಬನ್ನಿ ಬೇಗ ಬನ್ನಿ. ಸೊ ಕೈಸಿ ಇವ್ರನ್ನೆಲ್ಲರನ್ನ ಎತ್ತಾಕೊಂಡು ಇವಾಗ ತಾತನ ಮನೆಗೆ ಹೋಗೋಣ ಬನ್ನಿ. ತಾತ ಎಲ್ಲಾಯ್ತು? ಇಲ್ಲ ಕೈಸ್, ನಮ್ಮ ತಾತ ಎಲ್ಲ ಹೋಗ್ಬಿಟ್ಟವ್ರೆ. ಎಲ್ಲಾದ್ರು ತಾತ ನಮ್ಮ ತಾತ ನೋಡಿದ್ರೆ ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲ ಇದ್ರು. ಅದಕ್ಕೆ ಇಲ್ಲ ಇಲ್ಲಿ ತಾತ. ನಮ್ಮ ಅದಕ್ಕೆ ನೋಡಿ ಹಿಂಗೆ ಹಾಕೊಂಡವ್ರೆ. ನೀವ್ಯಾಕೆ ಜಡೆ ಹಾಕೊಂಡಿಲ್ಲ? ಇಲ್ಲಿ ನೋಡಿ, ಸಣ್ಣ ಕೂದಲು ಅಂದ್ಬಿಟ್ಟು ಜಡನೆ ಹಾಕೊಂಡಿಲ್ಲ ಗೈಸ್ ಇವರು. ಗೈಸ್ ಆಮೇಲೆ ಇನ್ನೊಂದು ಏನು ಗೊತ್ತಾ? ಅಯ್ಯೋ ನಮ್ಮ ಅದಕ್ಕೆ ಬುಡ್ಡೆ ತೋರಿಸ್ಬೇಕಿತ್ತು. ಏನೋ ಹೊಡಿಬೇಡ, ಹೊಡೆದೈತದೆ. ಹೊಡಿಬಿಡ್ದು ಕಣಮ್ಮ. ಅಲ್ಲ ಇವಳು ಟಾರ್ಚ್ ಆನ್ ಮಾಡೋಳು ಕಣಮ್ಮ. ಟಾರ್ಚ್ ಆನ್ ಮಾಡಿಬಿಟ್ಟು ಏನೇನೋ ಮಾಡ್ತಾವಳೆ. ಯಾರು ಡ್ರೆಸ್ ತಂದಿದ್ದು? ಡ್ರೆಸ್ ಯಾರು ತಂದಿದ್ದು? ಚಾರ್ಜ್ ಹಾಕಕ್ಕೆ ಚಜಾ ಅಂತಿರ್ಲಂತೆ. ಹೌದಾ? ಏನ್ ಮಾಡ್ಬೇಕು? ಫೋನಿಗೆ ಚಾರ್ಜ್ ಇಲ್ಲ ಅಂದ್ರೆ? ಫೋನ್ ಚಾರ್ಜ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಚಾರ್ಜ್ ಹಾಕೋದು? ಫೋನ್ ಚಾರ್ಜ್ ಹಾಕೋದು ಎಲ್ಲಿ ತೋರಿಸು? ಫೋನ್ ಎಲ್ಲಿ ಚಾರ್ಜ್ ಹಾಕೋದು ತೋರಿಸು. ನೋಡಿ ಗೈಸ್ ಈಗ ತೋರಿಸ್ತಾರೆ. ಎಲ್ಲ ಹಾಕೋದು ತೋರಿಸು. ಅಲ್ಲಂತ ನೋಡಿ ಗೈಸ್. ಯಪ್ಪ ಇವಳಂತ ಈಗಲೇ ಹಿಂಗೇನು ಮುಂದಕ್ಕೆ ನಮ್ನೆಲ್ಲ ಮೇಯಿಸ್ತಾಳೆ ಪಕ್ಕ. ಈಗ ಒಂಚೂರು ಸ್ವಲ್ಪ ಹುಷಾರಾಗಿ ಮೇಡಮ್ ಅವ್ರು ಬ್ಯಾಕ್ ಟು ಫಾರ್ಮ್ ಅಂತ ಎನರ್ಜಿ ಬತ್ತಾವ್ರೆ. ಸೊ ಇದೆಲ್ಲ ಬೆಳಗ್ಗೆ ತೋರಿಸಿದ್ನಲ್ಲ ಗೈಸ್, ಇದೆಲ್ಲ ಸಿರಪ್ 5 ದಿನಕ್ಕೇನೋ ಕೊಟ್ಟವ್ರಂತೆ. ಸೊ 5 ದಿನ ಕಂಟಿನ್ಯೂಸ್ ಹಾಕ್ಬೇಕಂತೆ. ಕಂಟಿನ್ಯೂಸ್ ಹಾಕಿದ್ರೆ ಫುಲ್ ಕ್ಯೂರ್ ಆಗುತ್ತೆ ಅಂತ ಹೇಳವ್ರೆ.
ಸೊ ಈಗ ಸ್ವಲ್ಪ ವೆದರ್ ಚೇಂಜ್ ಆಗ್ತಿದೆಯಲ್ಲ, ಸೊ ಹಂಗಾಗಿ ಹಿಂಗೆಲ್ಲ ಆಗ್ತಿದೆ ಗೈಸ್. ನೀವು ಎಲ್ಲ ಹುಷಾರಾಗಿರಿ, ಎಲ್ಲರೂ ಮನೇಲೇ ಇರಿ, ಎಲ್ಲೂ ಹೋಗ್ಬಿಡಿ ಹೊರಗಡೆ ಜಾಸ್ತಿ. ಸ್ವಲ್ಪ ಈ ವೆದರ್ ಸೆಟ್ ಆಗೋರಿಗೆ, ಈಗ ಚಳಿಗಾಲ ಮುಗಿದು ಬೇಸಿಗೆಗಾಲ ಬರ್ತೈತಲ್ವಾ, ಅದಕ್ಕಷ್ಟೇ. ಚಲೋ 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 ನಡೀತೈತ, ನಡಿ ಬನ್ನಿ ಬನ್ನಿ ಬನ್ನಿ. ಚಪ್ಪಲ್ ಹಾಕೊಂಬತ್ತಾರೆ, ಬಂದು ಇಲ್ಲ ಬಂದೋ ಬಂದೋ ಇದೆಯಾ ಇಲ್ಲೇ ಜೋಬಲ್ಲಿ ಇಟ್ಕೊತೀನಿ ನಡ್ರಿ. ಹಾಂ ನಡ್ರಿ, ನಡಿಯಮ್ಮ. ಅಪ್ಪಾಜಿ ಇಲ್ಲಿ ಸೆಟ್ಟಂಗೆ ಬಿದ್ದಾಗ. ಹಾಂ ಬರ್ರಿ. ಕುತ್ಕೊಂಡಿದ್ದೀನಿ ನಮ್ಮ ಅಪ್ಪನ ತೊಡೆ ಮೇಲೆ. ಹಾಂ ಪರ್ಣಿಕಾ, ಯಾರು ಕುತ್ಕೊಂತಿದ್ದ ನಮ್ಮ ಅಪ್ಪನ ತೊಡೆ ಮೇಲೆ? ನಿನ್ನ ಏನು ತಾತ? ನಿನಗೆ ತಾತ ಆಗಕ್ಕೂ ಮುಂಚೆ ನನಗೆ ಅಪ್ಪ. ಇಳಿ ನಮ್ಮ ಅಪ್ಪನ ತೊಡೆ ಮೇಲಿಂದವ, ಇಳಿ ಕಿಳಿಕೆ, ಇಳಿ ಕಿಳಿಕೆ ನೋಡ್ತಾ ಕಣ, ಇಳಿ ಕಿಳಿಕೆ. ನಮ್ಮ ಅಪ್ಪನ ತೊಡೆ ಮೇಲೆ ಕೂತಿದ್ದೀನಿ ನೀನು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್, ಫುಲ್ ಟ್ರಾಫಿಕ್. ಹೋಯ್ತಾನೆ ಇಲ್ಲ ಅದು ಸೈಡ್ಗೆ. ಅಣ್ಣ ಸೈಡ್ಗೆ ಹೋಗೋಣ. ಇವ ಗೈಸ್ ಇಲ್ಲಿ ನೋಡಿ, ಮುಂದಕ್ಕೆ ಹೋಯ್ತಾಳೆ ಅವು. ಈಗ ಹೋಯ್ತು, ಇನ್ನೊಂದು ಅಲ್ಲೇ ಇದೆ ಕಣಪ್ಪಾಜಿ. ಮೊದ್ಲೇ ನಾವು ಇವತ್ತು ಯಾವಾರ ಆಮ ಪರ್ಣಿಕಾ, ಇಳಿ ಪರ್ಣಿಕಾ ಕೆಳಿಕೆ. ಯಾಕೆ ಕೂತಿದ್ಯಾ ನಮ್ಮ ಅಪ್ಪನ ತೊಡೆ ಮೇಲೆ? ಹಾ ಗೈಸ್ ಹೇಳಿ, ಯಾವಾಗ್ಲೂ ಹಿಂಗೆ ಮುಂದಗಡೆ ರೋಡ್ ನೋಡಕ್ ಕುತ್ಕೊಂಡ್ಬಿಡ್ತಾಳೆ. ಇಲ್ಲಿ ನೋಡಿ, ಯಾರನ್ನ ಕರೀತಾಳೆ. ಯಾರನ್ನ ಕರಿತಿದ್ದಿ? ಅಣ್ಣ ಎಲ್ಲಿದ್ದಾನ ಅಣ್ಣ? ಓ ಇಲ್ಲಿ ಯಾವ್ದೋ ಹುಡುಗ ಹೋಯ್ತಾ ಇದೆ ಗೈಸ್, ಅಣ್ಣ ಅಣ್ಣ ಅಂತವಳೆ. ಯಾರಾದ್ರೂ ಒಬ್ರು ಫ್ರಂಟಲ್ ಕಂಪ್ನಿಗೆ ಇರ್ಲೇಬೇಕು ಅವಳಿಗೆ. ಎಲೆಬೇಕವಾ ಎಲೆಬೇಕಾ ಎಲ್ಲಿಬೇಕಾ? ಒಂದು ಸಗಾಯ್ಸ್ ಊಟ ಮುಗಿಸ್ಕೊಂಡು ಎಲ್ಲರೂ ಇವಾಗ ಮನೆಗೆ ಹೊರಡೋ ಟೈಮ್. ತಾತನ ಮನೇಲಿ ನೆಂಟರೆಲ್ಲ ಬಂದಿದ್ರು, ಅವರೆಲ್ಲರೂ ಮಾತಾಡಿಸ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಪಯಣ ಮನೆ ಕಡೆ. ಸೊ ಬನ್ನಿ ಹೋಗೋಣ ಮನೆ ಕಡೆಗೆ. ಅವರೆಲ್ಲ ಬಂದು ನಿಂತವ್ರೆ ಗೈಸ್ ರೋಡಲ್ಲಿ, ಹತ್ತಿಸ್ಕೊಂಡು ಹೋಗೋದು ಒಂದೇ ಬಾಕಿ. ಚಲೋ ಬನ್ನಿ, ಅತ್ತೆ ಬೇಗ. ಅತ್ತೆ ಹ್ಞೂ ಏನಮ್ಮ ಊಟ ಮಾಡ್ಬಿಟ್ಟು ಗಾಡಿ ಒಳಗೆ ಕುತ್ಕೊಂಡ್ರೆ ಗಾಡಿನ ಕೆಳಗೆ ಹೋಯ್ತಾ ಇದಲ್ಲಮ್ಮ. ಗೈಸ್ ನಮ್ಮಮ್ಮ ಊಟ ಮಾಡ್ಬಿಟ್ಟು ಒಟ್ಟು ಬೀರಿ ಗಾಡಿ ಒಳಗೆ ಕುತ್ಕೊತು, ಗಾಡಿನ ಒಳಗೆ ಕೊಂಡೋಯ್ತಪ್ಪ. ಬರ್ರಿ ಬರ್ರಿ ಬೇಗ ಬರ್ರಿ. ಹತ್ತದಾ ಗೊತ್ತಿಲ್ಲ, ಅವನು ಯಾರ ಜೊತೆ ಹೋದ? ನಮ್ಮ ಅತ್ತಿಗೆ ನೋಡಿ ಗೈಸ್, ಅಲ್ಲಿ ಗುಲಾಬಿ ಹೂವು ಕಾಣಿಸ್ತು ಅಂತ ಅಂದ್ಬಿಟ್ಟು ಗುಲಾಬಿ ಹೂವು ಕಿತ್ಕೊಬತ್ತವ್ರ. ಯಾರೋ ಕೊಡಕ್ಕದ ನಿಮ್ಮ ಯಜಮಾನ್ರಿಗ? ನಿಮ್ಮ ಯಜಮಾನ್ ಈರಪ್ಪಿಜಿ ಕಾಲು ನಿಮ್ಮ ಯಜಮಾನ್ರು ಕೊಡಕ್ಕ? ವಾವ್, ಹ್ಞೂ ಪರವಾಗಿಲ್ಲ ಅಪ್ಪ. ಏನ್ ಗೈಸ್ ಇವರೆಲ್ಲ ಕುತ್ಕೊಂಡಿಡ್ಕೆ ಗಾಡಿನ ಅಳ್ಳಾಡ್ತೈತೆ ಗೈಸ್. ಹಿಂಗೆ 3 ಬಕೆಟ್ ಅನ್ನ, 2 ಬಕೆಟ್ ಸಾರು, 1 ಬಕೆಟ್ ಬಾತು. ಒಸಿ ತಿಂದ್ರೆ ನೀವು ತಾನೇ ಮಗು. ಸೊ ಗೈಸ್ ಇಲ್ಲಿಂದ ಮನೆ ಪಯಣ. ಗೈಸ್ ಸಕ್ಸಸ್ಫುಲಿ ಇವ್ರನ್ನೆಲ್ಲ ಮನೆ ಹತ್ರ ತಂದು ಎತ್ತಾಕಾಯ್ತು. ಈಗ ಇಲ್ಲಿಂದ ನಾವು ಮನೆ ಒಳಗಡೆ ಹೋಗೋಣ. ಹೊಳ್ಳಿಗೆ ಅವ್ರ ತಾತ ಹಿಂಸೆ ಇಕ್ತಾರ ನೋಡಿ ಗೈಸ್, ಹೆಂಗೆ ಹಿಂಸೆ ಇಕ್ತಾವ್ರೆ. ನೋಡಬಿಟ್ಟೈತಿ ಬಟ್ಟೆ ಫುಲ್ ಓಡಾಬಿಟ್ಟೈತಿ. ಅಮ್ಮ ನೀವು ನೋಡಮ್ಮ, ಗಾಡಿ ನೀವು ಇಲ್ದಡ್ಕಿ ಹೆಂಗೆ ಎತ್ಕತ್ತು ನೋಡಮ್ಮ ಮ್ಯಾಕೆ. ವಾ ಗ್ಲಾಸ್ ಎತ್ತಿದ್ದೆ ನೋಡಿ ಗೈಸ್, ನೀವೇ ನೋಡಿದ್ರಲ್ಲ. ವಾ ಇಲ್ಲಿ ಇವಳ್ನ ಇಳಿಯವ ಕೆಳಿಕೆ ಲಾ, ಇಳಿ ಕೆಳಿಕೆ. ಅಪ್ಪಾಜಿ ಇಳಿಸಿ ಅಪ್ಪಾಜಿ ಅವಳನ್ನ. ನಮ್ಮ ಅಪ್ಪಾಜಿ ನೋಡಿ ಗೈಸ್ ಮೇಲೆ ಹೆಂಗೆ ಕೂರಿಸ್ಬಿಟ್ಟೈತೆ ಅವಳನ್ನ. ನಡಿ ನಡಿ ನಡಿ, ಒಳ್ಳೆ ಕತೆ. ಹೊಂದ್ಬಿಟ್ಟು ನಡಿಯಕ್ಕೆ ಐತಲ್ಲ ಇವಾಗ. ಚಲೋ ನಡೀರಪ್ಪ. ನಡ್ರಿ ನಡ್ರಿ ಆಯ್ತು. ಸೊ ಗೈಸ್
ನೋಡಿದ್ರಲ್ಲ ಈ ಬ್ಲಾಗ್ ಐ ಹೋಪ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋ ಟೈಮ್. ನಮ್ಮ ಪರ್ಣಿಗೆ ಜ್ವರ ಬಂದಿತ್ತು ಅಂತ ಹೇಳಿದೆ, ಅವಳು ಇವಾಗ ಸ್ವಲ್ಪ ಚೇತರಿಸ್ಕೊತಾವಳೆ. ಸೊ ನಾಳೆ ನಾಡಿದ್ದಷ್ಟೊಳಗೆಲ್ಲ ಫುಲ್ ರಿಕವರ್ ಆಗಿಬಿಡ್ತಾಳೆ. ನಮ್ಮ ಅಪ್ಪಂದು ಕಾಲೇಟ್ ಆಗಿತ್ತು, ಸೊ ಅದನ್ನು ಸ್ವಲ್ಪ ಎಲ್ಲ ವಾಸಿ ಆಗೈತೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.